ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷದ ಸಿ ಜೋಸೆಫ್ ವಿಜಯ್ ಪದಗ್ರಹಣ ಮಾಡಿದ್ದಾರೆ. ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಪ್ರಮಾಣ ವಚನ ಬೋಧಿಸಿದ್ರು. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಪದಗ್ರಹಣ ಸಮಾರಂಭ ನಡೆದಿದೆ. ಸಿಎಂ ವಿಜಯ್ ಪದಗ್ರಹಣದ ಜೊತೆಗೆ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ಗಣ್ಯರು ಭಾಗಿಯಾಗಿದ್ರು. ವಿಜಯ್ ಜೊತೆ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ವಿಜಯ್ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸಿದ 9 ಮಂದಿ ಸಚಿವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக ವಿಜಯ್ ಕ್ಯಾಬಿನೆಟ್ನಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು, ಅದರಲ್ಲೂ ಈ 9 ಜನರು ಮೊದಲು ಪ್ರಮಾಣ ವಚನ ಸ್ವೀಕರಿಸಿದ್ದು ಯಾಕೆ ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಸಚಿವ ಸಂಪುಟದಲ್ಲಿ ಅನುಭವ, ಯುವ ಶಕ್ತಿ, ಜಾತಿ ಲೆಕ್ಕಾಚಾರ ಮತ್ತು ತಾಂತ್ರಿಕ ಜ್ಞಾನ ಎಲ್ಲವನ್ನೂ ಅತ್ಯಂತ ಚಾಣಾಕ್ಷತನದಿಂದ ವಿಜಯ್ ಬ್ಯಾಲೆನ್ಸ್ ಮಾಡಿದ್ದಾರೆ. 9 ಜನ ಸಚಿವರು ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕೆಎ ಸೆಂಗೊಟ್ಟಯ್ಯನ್, ಆಧವ್ ಅರ್ಜುನ್, ಎನ್ ಆನಂದ್, ಅರುಣ್ ರಾಜ್, ರಾಜಮೋಹನ್, ಪಿ ವೆಂಕಟರಮಣನ್, ಡಾಕ್ಟರ್ ಟಿಕೆ ಪ್ರಭು, ಕೀರ್ತನಾ, ಸಿಟಿಆರ್ ನಿರ್ಮಲ್ ಕುಮಾರ್. ಕೆಎ ಸೆಂಗೊಟ್ಟಯ್ಯನ್ ವಿಜಯ್ ಸಂಪುಟದ ಅತ್ಯಂತ ಹಿರಿಯ ಮತ್ತು ಪವರ್ಫುಲ್ ಸಚಿವರು. ಎಂಜಿಆರ್ ಮತ್ತು ಜಯಲಲಿತಾ ಅವರ ಜೊತೆ ದಶಕಗಳ ಕಾಲ ಕೆಲಸ ಮಾಡಿದ ಅನುಭವ ಇವರಿಗಿದೆ. ಎಐಎಡಿಎಂಕೆಯಿಂದ ಹೊರಬಂದಿದ್ದ ಇವರನ್ನ ವಿಜಯ್ ಅಪ್ಪಿಕೊಂಡಿದ್ದು ಇವತ್ತು ದೊಡ್ಡ ವರದಾನವಾಗಿದೆ. ಸರ್ಕಾರದ ಆಡಳಿತ ಯಂತ್ರವನ್ನು ನಡೆಸಲು ವಿಜಯ್ ಇವರ ಅನುಭವವನ್ನ ಬಳಸಿಕೊಳ್ಳಿದ್ದಾರೆ. ಆಧವ್ ಅರ್ಜುನ್ ವಿಜಯ್ ಅವರ ಅತ್ಯಂತ ನಿಕಟವರ್ತಿ ಮತ್ತು ಪಕ್ಷದ ಮಾಸ್ಟರ್ ಮೈಂಡ್. ವಲ್ಲಿವಾಕಂ ಕ್ಷೇತ್ರದಿಂದ ಗೆದ್ದಿರೋ ಇವರು ವಿಜಯ್ ಅವರ ಪ್ರತಿಯೊಂದು ಚುನಾವಣಾ ತಂತ್ರಗಾರಿಕೆಯನ್ನ ರೂಪಿಸಿದವರು. ಇವರು ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ ಅವರ ಅಳಿಯ ಕೂಡ ಹೌದು. ಎನ್ ಆನಂದ್ ಅಥವಾ ಬುಸ್ಸಿ ಆನಂದ್ ವಿಜಯ್ ಅವರ ಅಭಿಮಾನಿಗಳ ಸಂಘವನ್ನ ಪಕ್ಷವಾಗಿ ಪರಿವರ್ತಿಸಿದ ಅಸಲಿ ಶಿಲ್ಪಿ ಇವರು. ಟಿ ನಗರ ಕ್ಷೇತ್ರದಿಂದ ಗೆದ್ದಿರೋ ಇವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ಅರುಣ್ ರಾಜ್ ಇವರು ಈ ಸಂಪುಟದ ಟೆಕ್ನೋಕ್ರಾಟ್. ಐಆರ್ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದ ಇವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ವಿಜಯ್ ಜೊತೆ ಕೈಜೋಡಿಸಿದ್ರು. ತಿರುಚೆಂಗೋಡು ಕ್ಷೇತ್ರದಿಂದ ಗೆದ್ದಿರೋ ಇವರು ಈಗ ಸಚಿವರಾಗಿದ್ದಾರೆ. ರಾಜಮೋಹನ್ ಟಿವಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದ ಇವರು ತಮ್ಮ ಅದ್ಭುತ ಭಾಷಣದ ಮೂಲಕ ಜನರನ್ನ ಸೆಳೆದವರು. ಎಗ್ಮೋರ್ ಕ್ಷೇತ್ರದಲ್ಲಿ ಡಿಎಂಕೆಯನ್ನ ಮಣ್ಣು ಮುಕ್ಕಿಸಿ ಇವತ್ತು ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಪಿ ವೆಂಕಟರಮಣನ್ ಮೈಲಾಪುರ ಕ್ಷೇತ್ರದ ಶಾಸಕರಾಗಿರೋ ಇವರು ವಿಜಯ್ ಅವರನ್ನ ಸುಮಾರು 25 ವರ್ಷಗಳಿಂದ ಮ್ಯಾನೇಜರ್ ಆಗಿ ನೋಡಿಕೊಂಡವರು. ಸಂಪುಟದಲ್ಲಿ ಇವರು ಪ್ರಮುಖ ಬ್ರಾಹ್ಮಣ ಮುಖವಾಗಿ ಗುರುತಿಸಿಕೊಂಡಿದ್ದಾರೆ. ಡಾಕ್ಟರ್ ಟಿಕೆ ಪ್ರಭು ಕಾರೈಕುಡಿ ಕ್ಷೇತ್ರದಿಂದ ಗೆದ್ದಿರೋ ಇವರು ವೃತ್ತಿಯಲ್ಲಿ ಡೆಂಟಿಸ್ಟ್ ಅಂದ್ರೆ ದಂತವೈದ್ಯರು. ವೃತ್ತಿಪರ ಶಿಕ್ಷಣ ಹೊಂದಿರೋ ನಾಯಕರನ್ನ ವಿಜಯ್ ಸಂಪುಟಕ್ಕೆ ತಂದಿರೋದು ಹೊಸ ಭರವಸೆ ಮೂಡಿಸಿದೆ. ಕೀರ್ತನಾ
ಇವರು ಈ ಸಂಪುಟದ ಅತ್ಯಂತ ಕಿರಿಯ ಸಚಿವೆ. 1996ರಲ್ಲಿ ಜನಿಸಿರೋ ಇವರು ಶಿವಕಾಶಿಯಿಂದ ಗೆದ್ದು ಇವತ್ತು ತಮಿಳುನಾಡಿನ ಇತಿಹಾಸದಲ್ಲೇ ಅತಿ ಸಣ್ಣ ವಯಸ್ಸಿನ ಸಚಿವೆಯರಲ್ಲಿ ಒಬ್ಬರಾಗಿದ್ದಾರೆ. ಸಿಟಿಆರ್ ನಿರ್ಮಲ್ ಕುಮಾರ್ ಬಿಜೆಪಿಯ ಮಾಜಿ ಪದಾಧಿಕಾರಿಯಾಗಿದ್ದ ಇವರು ಮಧುರೈ ಭಾಗದ ಪ್ರಬಲ ನಾಯಕ. ದಕ್ಷಿಣ ತಮಿಳುನಾಡಿನಲ್ಲಿ ವಿಜಯ್ ಪಕ್ಷವನ್ನ ಗಟ್ಟಿಗೊಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ತಮಿಳುನಾಡಲ್ಲಿ 5 ದಿನಗಳ ಹೈಡ್ರಾಮಾಗೆ ತೆರೆ. ತಮಿಳುನಾಡಿನಲ್ಲಿ ಕಳೆದ 5 ದಿನಗಳಿಂದ ನಡೀತಾ ಇದ್ದ ರಾಜಕೀಯ ಹೈಡ್ರಾಮಾ ಶನಿವಾರ ಸುಖಾಂತ್ಯ ಕಂಡಿದೆ. ಮೊದಲ ಚುನಾವಣೆಯಲ್ಲೇ ಅತ್ಯಧಿಕ ಸ್ಥಾನಗಳನ್ನ ಗೆದ್ರೂ ಬಹುಮತ ಕೊರತೆ ಎದುರಿಸ್ತಾ ಇದ್ದ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಮುಖ್ಯಮಂತ್ರಿ ಗಾದಿ ಏರಿದ್ದಾರೆ. ಕೊನೆಗೂ ವಿದುತಲೈ ಚಿರತೈಗಲ್ ಕಚ್ಚಿ ಅಂದ್ರೆ ವಿಸಿಕೆ ಹಾಗೂ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂದ್ರೆ IUML ಪಕ್ಷಗಳ ಬೆಂಬಲ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿರುವ ವಿಜಯ್ 120 ಶಾಸಕರ ಸಹಿಯುಳ್ಳ ಪತ್ರವನ್ನ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ಶನಿವಾರ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರ ರಚನೆಗೆ ಗವರ್ನರ್ ಗ್ರೀನ್ ಸಿಗ್ನಲ್ ನೀಡಿದ್ರು. ಬರೋಬ್ಬರಿ 59 ವರ್ಷಗಳ ಬಳಿಕ ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಹೊರತಾದ ದ್ರಾವಿಡೇತರ ಪಕ್ಷವೊಂದು ತಮಿಳುನಾಡಿನಲ್ಲಿ ಮೊದಲ ಬಾರಿಗೆ ಸರ್ಕಾರ ರಚಿಸ್ತಾ ಇದೆ. ವಿಜಯ್ ರಾಜ್ಯದ ಮೊದಲ ದ್ರಾವಿಡೇತರ ಸಿಎಂ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ಬಹುಮತಕ್ಕಾಗಿ ಪರದಾಡ್ತಾ ಇದ್ದ ವಿಜಯ್ 3 ಬಾರಿ ಶಾಸಕರ ಬೆಂಬಲ ಪತ್ರವನ್ನು ಹೊತ್ತು ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲು ಲೋಕಭವನದ ಮೆಟ್ಟಿಲು ತುಳಿದ್ರು. ಆದರೆ ಬಹುಮತಕ್ಕೆ ಅಗತ್ಯವಿರುವ 118 ಶಾಸಕರ ಸಹಿ ಇಲ್ಲದ ಕಾರಣ ರಾಜ್ಯಪಾಲರು ಕಳೆದ 3 ಬಾರಿಯೂ ಅನುಮತಿ ನೀಡಲು ನಿರಾಕರಿಸಿದ್ರು. 4ನೇ ಬಾರಿಗೆ ಕೊನೆಗೂ ದಳಪತಿ ವಿಜಯ್ ಅವರ ಆಸೆ ಕೈಗೊಂಡಿದೆ. ಇನ್ನು ಶಾಸಕರ ಬಲಾಬಲ ನೋಡ್ತಾ ಹೋಗೋದಾದ್ರೆ ಮ್ಯಾಜಿಕ್ ನಂಬರ್ 118. ಆದ್ರೆ ಟಿವಿಕೆ 107 ಸ್ಥಾನಗಳನ್ನ ಪಡೆದುಕೊಂಡಿತ್ತು. ಕಾಂಗ್ರೆಸ್ 5, ಸಿಪಿಐ 2, ಸಿಪಿಐಎಂ 2, ವಿಸಿಕೆ 2, IUML 2 ಒಟ್ಟಾರೆಯಾಗಿ 120 ಸ್ಥಾನಗಳ ಬಹುಮತವನ್ನ ಗಳಿಸಿ ದಳಪತಿ ವಿಜಯ್ ಸರ್ಕಾರ ರಚನೆ ಮಾಡಿದ್ದಾರೆ. ಈ ಮೂಲಕ ತಮಿಳುನಾಡಿನ 24ನೇ ಮುಖ್ಯಮಂತ್ರಿಯಾಗಿ ಸಿ ಜೋಸೆಫ್ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ.